ಯಾವ ಚೆಬಿ ಗ್ರಾಮದ ಶ್ರೀ ಸಿದ್ಧಾರ್ಥ ಮಠದಲ್ಲಿ ಶ್ರಾವಣ ಮಾಸದ ಅಂಗವಾಗಿ ನಡೆದಿರುವಂಥ ಶ್ರೀ ಶಿಶುನಾಳ ಶಿರಿಪರಿಯೋಗಿಗಳ ಜೀವನ ಚರಿತ್ರೆ ಅನ್ನುವಂಥ ಪುರಾಣ ಪ್ರವಚನದ ಪ್ರಾರಂಭದಲ್ಲಿ ಸಾಧು ಚಕ್ರವರ್ತಿ ದಯಾಮಯಿ ಕರುಣಾರಸಪೂರಿತ ದುರ್ಬಲರಾಗಿರುವಂಥ ಯಾವ ಸಿದ್ಧಾರೂಢರವರ ದಿವ್ಯ ನಾರವಿದ್ಯಗಳಲ್ಲಿ ದೇಹದಂಡ ಪ್ರಣಾಮಗಳನ್ನು ಸಮರ್ಪಣೆ ಮಾಡಿ ಅವರ ಶಿಷ್ಯರಾಗಿ ನಿರ್ವಿಕಲ್ಪ ಸ್ಥಿತಿಯಲ್ಲೇ ತಮ್ಮ ಬದುಕನ್ನು ನಿರ್ವಹಿಸಿದಂಥ ಗುರುನಾಥ ವರಪ್ಪಗಳವರ ಶ್ರೀ ಚರಣಾರ ವಿದ್ಯೆಗಳಲ್ಲಿ ದೀರ್ಘದಂಡ ಪ್ರಣಾಮಗಳನ್ನು ಸಮರ್ಪಣೆ ಮಾಡಿ ಕಳಿಸಿದ ಗುರು ಗೋವಿಂದ ಭಟ್ಟರ ಶ್ರೀ ಚರಣಾರಗಳನ್ನು ಅವರ ಶಿಷ್ಯರಾಗಿರ್ತಕ್ಕಂಥ ಶಿಶುನಾಳದ ಶ್ರೀ ಶರೀಫ ಶಿವಯೋಗಿಗಳವರ ದಿವ್ಯ ಚರಣಾರವಿಂದಗಳಿಗೆ ಅನಂತ ದೀರ್ಘದ ನಮಸ್ಕಾರಗಳನ್ನು ಸಮರ್ಪಣೆ ಮಾಡುತ್ತಾ ಊರಿನ ಗ್ರಾಮ ದೇವತೆಗಳಲ್ಲಿ ಹಾಗೂ ಪದ್ಮಾವತಿ ತಾಯಿಯವರ ದಿವ್ಯ ಪದಾರವಿಂದಗಳಲ್ಲಿ ದೀರ್ಘದ ಪ್ರಣಾಮಗಳನ್ನು
ಸಮರ್ಪಣೆ ಮಾಡಿ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಸಂಗೀತ ಸೇವೆಯನ್ನು ನೀಡುತ್ತಿರುವಂಥ ವೇದಮೂರ್ತಿಯೂ ಆಗಿರುವಂಥ ಶ್ರೀ ಸಂಗಯ್ಯ ಸ್ವಾಮಿಗಳು ಹಿರೇಮಠರು ಹಾಗೂ ಬಸವಣ್ಣನವರು ಬೆಂಗಿಯ ಶ್ರೀ ಚನ್ನಾರವಿಗಳಲ್ಲಿ ಅನಂತ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಇವತ್ತಿನ ಈ ನಮ್ಮ ಕಾರ್ಯಕ್ರಮದಲ್ಲಿ ಓಂ ಶಾಂತಿ ತಾಯಿಯವರು ಆದರ್ಶ ಕನ್ಸಲಾದಲ್ಲಿ ಜೋರಾದ ಚಪ್ಪಾಳೆ ಅವರ ಶ್ರೀ ಚನ್ನಾರವಿಗಳಲ್ಲಿ ತುಂಬವೇ ಭಕ್ತಿಯ ಪ್ರಣಾಮಗಳನ್ನು ಸಂದರ್ಭ ಮಾಡಿ ಯಾವತ್ತು ತಾಯಂದಿರಿಗೆ ತುಂಬವೇ ಧನ್ಯವಾದಗಳನ್ನು ಸಲ್ಲಿಸುತ್ತಾರೆ. ಒನ್ನೂರು ಗುರುಗಳವರಲ್ಲಿ ಮುಕ್ಕನ್ನವರಲ್ಲಿ ನಮ್ಮ ಶೆಟ್ಟರು ನಮ್ಮ ಚಂದ್ರಣ್ಣವರಲ್ಲಿ ನಮ್ಮ ರವೀಂದ್ರನ ಹುಲ್ಲೆಂಬಿ ಅವರಲ್ಲಿ ಕೈಯಪ್ಪಣ್ಣವರಲ್ಲಿ ತುಂಬುವುದಿದೆ ಶರಣಾರ್ಥಿಗಳನ್ನು ಸಲ್ಲಿಸಿ ಯಾಕೆ ಆ ಕಡೆ ಕೂತ್ಕೊಂತೀರ ನೀವು ಬರಿಗೆ ಹಾಂ ಈ ಕಡೆ ಬರ್ರಿ ಹಾಂ ಮತ್ತು ಇನ್ನೊಬ್ಬರನ್ನು ಬಿಟ್ಟಿವಿ ನಾವು ಯಾರು ಬಿಟ್ಟರು ಅಂದ್ರೆ ನಮ್ಮ ಗರಿಗಪ್ಪಜ್ಜವರು ಯಾಕಂದ್ರೆ ಅವರಿಗೆ ನಾವು ಇನ್ನೂ ಹುಡುಗರಾಗಿದ್ದಾಗ ಅವರು ನಮ್ಮ ಮನೆಗೆ ಬರ್ತಿದ್ರು. ನಮ್ಮ ತಂದೆಯವರು ಕೂಡ ಒಳ್ಳೆಯ ಒಡನಾಡಿಗಳು. ಅವರಿಗೆ ನಾವಷ್ಟೇ ಅಲ್ಲ, ಊರನ್ನವರೆಲ್ಲರೂ ಅವ್ರಿಗೆ ಏನಂತಾರೆ ಅಂದ್ರೆ ಕಲ್ಲಿ ಮೀಸಿ ಮಾವರು ಬಹಳಷ್ಟು ಶಾಂತ ಸ್ವಭಾವಗಳು. ಸಮರ್ಪಣೆ ಮಾಡಿ ಇನ್ನು ಮೇಲೆ ಮತ್ತೆ ಬರ್ತಾರೆ ಅವರಿಗೆ ಸಹಿತವಾಗಿ ಈಗ ಶರಣಾರ್ಥಿಗಳನ್ನು ಸಲ್ಲಿಸಿ ಇರಲಿ. ಈಗ ನಾವು ಚೆಕ್ ಮಾಡಿ ನಿನ್ನೆ ದಿವಸದೊಳಗೆ ನಾವು ಯಾವ ವಿಷಯಗಳನ್ನು ನೋಡಿದ್ವಿ? ನಿನ್ನೆ ಯಾವ ಎಲ್ಲಿ ನೋಡ್ರಿ ಉಂಡಿವು ಕೊಂಡಿವು ಲಕ್ಷ್ಯ ಅದಾವು. ಉಂಡಿವು ಲಕ್ಷ್ಯ ಇಟ್ಟು ನೋಡ್ರಿ ನಮಗೆ ಅಂತೇಳಿ ಉಳಿದಿತ್ತು ಮೂಲ. ನಿನ್ನೆ ನಾಳೆ ಶರೀರ ಶಿವಯೋಗಿಗಳು ಯಾವ ಗುರುಗಳಲ್ಲಿ ಹೋಗ್ಯಾರ. ಗುರು ಗೋವಿಂದ ಭಟ್ರು ಅವರನ್ನು ಬರಮಾಡ್ಕೊಂಡಾರ, ಪಾಠಶಾಲೆಗೆ ಸೇರ್ಪಡೆ ಮಾಡ್ಕೊಂಡಾರ. ಕಳಿಸ್ಕೊಳ್ಳೋದ ಏನು ನಡೆದಪ್ಪ ಅಂತಂದ್ರೆ, ಏನು ನಮ್ಮ ಅಲ್ಲಿರುವಂಥ ಆ ಯಾವ ಸಮಾಜದವರು, ಗುರು ಗೋವಿಂದ ಭಟ್ರ ಸಮಾಜದವರು ಇಷ್ಟೆಲ್ಲ ನಮ್ಮ ಹುಡುಗರದಾವು, ಇಷ್ಟೆಲ್ಲ ನಮ್ಮ ಹುಡುಗರು ಬಿಟ್ಟರು. ಗೋವಿಂದ ಭಟ್ರು ಮುಸ್ಲಿಂ ಸಮುದಾಯದೊಳಗೆ ಹುಟ್ಟಿರ್ತಕ್ಕಂಥ ಈ ಹುಡುಗನ ತೊಗೊಂಡು ಒಂದು ಪಾಠ ಹೇಳ್ಸಾಕತ್ತಾರಲ್ಲ, ಅವು ಪಾಠ ಹೇಳಕತ್ತಾರ. ಅವನಿಂದ ಮತ್ತು ನಮ್ಮ ಮಕ್ಕಳಿಗೆ ಪಾಠ ಹೇಳ್ಸಕತ್ತಾರ. ಏನಪ್ಪ ಇದು? ನಮ್ಮ ಧರ್ಮ, ನಮ್ಮ ಸಂಪ್ರದಾಯ, ನಮ್ಮ ಪರಂಪರೆಗೆ ವಿರೋಧ ಆಗ್ತಲ್ಲಿದು ಅನ್ನುವಂಥ ಒಂದು ವಿಚಾರ ಅಂದರೆ ರುಸು ಚರ್ಚೆ ನಡೆಸ್ತೀವಿ ಅನ್ನುವಂಥ ವಿಚಾರವನ್ನು ನಾವು ಏನೇ ನೋಡ್ಕೊಳ್ತೀವಿ. ಅದಕ್ಕಾಗಿ ಜಗಜ್ಯೋತಿ ಬಸವಣ್ಣನವರು ಒಂದು ವಚನವನ್ನು ಹೇಳ್ತಾರೆ. ಬಸವಣ್ಣನ ಏನಂತಾರ? ಇವನಾರವಾ 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 ಎಂದೆನಿಸದಿರಯ್ಯ ಇವನಾರವಾ ಇವನಾರವಾ
ಇವನಾರವಾ ಇವನಾರವಾ ಇವನಾರವಾ ಎಂದೆನಿಸಲಿದಯ್ಯ ಇವನಮ್ಮವ 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 ಎಂದೆನಿಸಯ್ಯ ಇವನಮ್ಮವ ಇವನಮ್ಮವ ಇವನಾರವ 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 ಇವನಮ್ಮವ 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 ಎಂದೆನಿಸಯ್ಯ ಇವನಮ್ಮವ 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 ಎಂದೆನಿಸಯ್ಯ ಇವನಾರವಾ 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 ಎಂದೆನಿಸಲಿದಯ್ಯ ಕೂಡಲ ಸಂಗಮ ದೇವಾ ಕೂಡಲ ಸಂಗಮ ದೇವಾ ನಿಮ್ಮ ಮನೆಯ ನಿಮ್ಮ ಮನೆಯ ಮಗನೆಂದೆನಿಸಯ್ಯ ಇವನಾರವಾ 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 ಎಂದೆನಿಸಲಿದಯ್ಯ ಕೂಡಲ ಸಂಗಮ ದೇವಾ ಕೂಡಲ ಸಂಗಮ ದೇವಾ ನಿಮ್ಮ ಮನೆಯ ನಿಮ್ಮ ಮನೆಯ ಮಗನೆಂದೆನಿಸಯ್ಯ ನಿಮ್ಮ ಮನೆಯ ಮಗನೆಂದೆನಿಸಯ್ಯ ಇವನಾರವಾ 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 ಎಂದೆನಿಸಲಿದಯ್ಯ ಇವನಮ್ಮವ 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 ಎಂದೆನಿಸಯ್ಯ 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 ಎಷ್ಟೊಂದು ನಮಗೆ ನಿಮಗೆ ಅರ್ಥ ಆಗುವಂತ ಒಂದು ರೀತಿಯೊಳಗೆ ಆ ಬಸವಣ್ಣನವರಿಗೆ ವಚನವನ್ನು ಹೇಳ್ಯಾರ ನೋಡಿ. ಎಲ್ಲ ವೇದ ಆಗಮ ಉಪನಿಷತ್ತು ಶಾಸ್ತ್ರ ಪುರಾಣ ಪುಣ್ಯಕಥೆಗಳಲ್ಲಿರುವಂತ ಸಾರವನ್ನ ತಮ್ಮ ಸರಳ ಭಾಷೆಯ ವಚನದೊಳಗೆ ಬರೆದಿಟ್ಟರು ನೋಡಿ. ಎಲ್ಲರಿಗೂ ತಿಳಿದಿ ಸಂಸ್ಕೃತ ಭಾಷೆ ದೇವ ಭಾಷೆ ಅಂತ ಅದು ಪ್ರಸ್ತುತದೊಳಗಿತ್ತು. ದೇವ ಭಾಷೆ ಅದನ್ನ ವಿದ್ವಾಂಸರ ಓದಬೇಕು, ಅದನ್ನ ಕಲಿತವ್ರ ಓದಬೇಕು, ಅದನ್ನ ಸಂಸ್ಕಾರಕ್ಕೆ ಒಳಪಟ್ಟವ್ರ ಓದಬೇಕು ಅನ್ನುವಂಥದ್ದು ಏನು ಇತ್ತಲ್ಲ ಸಂಸ್ಕೃತ,
ಆಯಾವ ಕೂಡಲ ಸಂಗಮದ ಜಾತ ವೇದ ಮುನಿಗಳ ಹತ್ರ ಅಭ್ಯಾಸವನ್ನ ಮಾಡಿ ವೇದಾಗಮ ಉಪನಿಷತ್ತುಗಳನ್ನ ಅಭ್ಯಾಸವನ್ನ ಮಾಡಿ ಅದರ ಸಾರವನ್ನ ತಮ್ಮ ಅನುಭವಕ್ಕೆ ತಕ್ಕಂಗ ಅಚ್ಚ ಕನ್ನಡದೊಳಗ ಬರೆದಿಟ್ರು. ಹಿಂಗಾಗಿ ಕನ್ನಡ ಸಾಹಿತ್ಯಕ್ಕೆ ದೊಡ್ಡ ಹಿರಿಮೆ ಗರಿಮೆಯನ್ನು ತಂದು ಕೊಟ್ಟಿರ್ತಕ್ಕಂಥ ಚಾರು ಕೀರ್ತಿ ಯಾರಿಗೆ ಸಂತತಿಪ್ಪ ಅಂತಂದ್ರೆ 12ನೇ ಶತಮಾನದ ಶರಣರಿಗೆ ಸಂತತಿ. ಯಾಕಂದ್ರೆ ಬೇರೆ ಬೇರೆ ರಾಜ್ಯದಿಂದ ಮೊಳಗಿ ಮಾರಾಯನವರು ಬಂದರು, ಪಾಕಿಸ್ತಾನದಿಂದ ಮರುಳಶಂಕರ ದೇವರು ಬಂದರು, ಬೇರೆ ಬೇರೆ ರಾಜ್ಯದಿಂದ ಎಲ್ಲ ಮಹಾತ್ಮರು ಶರಣರು ದಾರ್ಶನಿಕರು ಆ ಕಲ್ಯಾಣಕ್ಕೆ ಬಂದ್ರಲ್ಲ, ಅವರು ತಮ್ಮ ಪ್ರಾಂತ್ಯದ ಭಾಷೆಯನ್ನ ಮಾತಾಡ್ತಿದ್ರು. ಆದ್ರೆ ಬಸವಣ್ಣನವರು ಏನು ಮಾಡಿದ್ರಪ್ಪ ಅಂತಂದ್ರೆ ಅವರಿಗೆ ಮೊದಲು ಕನ್ನಡವನ್ನು ಕಲಿಸಿದ್ರು. ನೋಡಿ, ಮಾತೃ ವಾತ್ಸಲ್ಯ ಮಾತೃ ಪ್ರೇಮ ಅಂತ ಏನು ಅಲ್ಲಿ ಬಂದಿರ್ತಕ್ಕಂಥವ್ರಿಗೆ ಕನ್ನಡವನ್ನು ಕಲಿಸಿ ಕನ್ನಡದೊಳಗೆ ವಚನವನ್ನು ಬರೆಸಿದ್ರು. ಅದಕ್ಕೆ ಕನ್ನಡ ಸಾಹಿತ್ಯ ಪರಿಷತ್ತು ಅಂತ ಏನೈತಲ್ಲ, ಅಖಿಲ ಭಾರತ ಕನ್ನಡ ಸಾಹಿತ್ಯ ಪರಿಷತ್ತು, ವಿಶ್ವ ಕನ್ನಡ ಸಾಹಿತ್ಯ ಪರಿಷತ್ತು ಅಂತ ಏನೈತಲ್ಲ, ಈಗ ಕನ್ನಡ 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 ಅಂತ ಹೋರಾಡುವ ಆ ಒಂದು ಸ್ವತ್ತಲ್ಲ, ಅದು ಬಸವಣ್ಣನವರಿಗೆ ಸಲ್ಲಬೇಕಾಗಿರ್ತಕ್ಕಂಥ ಸ್ವತ್ತು ಅನ್ನೋದನ್ನ ಮರಿಬಾರ್ದು ನಾವೆಲ್ಲ. ಕನ್ನಡವನ್ನ ಮತ್ತಷ್ಟು ಶ್ರೀಮಂತಗೊಳಿಸಿದ್ರು. ಅದಕ್ಕ ನೀರು ಹಾಕಿ ಅದಕ್ಕೆ ಗೊಬ್ಬರವನ್ನ ಹಾಕಿ ಅದನ್ನ ಪೋಷಿಸಿ ಆ ವೃಕ್ಷವನ್ನ ನಮ್ಮ ಕರ್ನಾಟಕದಿಂದ 2,500 ಕಿಲೋಮೀಟರ್ ದೂರದವರೆಗೆ ಹೋಮ ಮಾಡಿದ್ರು. ಸಾಗರದಾಚೆಗೆ ನಿನ್ನ ಪಯಣ ಕನ್ನಡ ನಿನಗೆ ನಮನ. ಸಾಗರವನ್ನ ದಾಟಿ ಹೋಗಿರತಕ್ಕಂತ ಶ್ರೀಮಂತ ಭಾಷೆ ನಮ್ಮ ಕನ್ನಡ ಭಾಷೆ. ಅವರು ಇವನಾರವ ಎಂದೆನಿಸದಿರಯ್ಯ 3 ಸಲ ಹೇಳ್ತಾರ. ಒಂದ ಸಲ ಹೇಳ್ಬೇಕಾಗಿತ್ತು, ಒಂದ ಸಲ ಹೇಳಿಲ್ಲ. 3 ಅನ್ನುವಂಥದ್ದು ಏನೈತಲ್ಲ ಬಹಳ ಅದಕ್ಕೆ ಮಹತ್ವ ಐತಿ. 3 ಅನ್ನುವಂಥ ಸಂಖ್ಯೆ ಏನೈತಿ, 3, 6 ಏನ್ ಬರ್ತೈತೆ ಇದು ಹುಟ್ಟದಾಗಿನಿಂದ ಜಗತ್ತು ಹುಟ್ಟದಾಗಿನಿಂದ ನಾವು ಇರುವವರೆಗೆ ಹೆಂಗ ಮುಂದುವರ್ಕೊಂಡು ಇದಕ್ಕೊಂದು ಇತಿಹಾಸ. ಇವನಾರವ ಎಂದೆನಿಸದಿರಯ್ಯ, ಇವ ನಮ್ಮವ ಎಂದೆನಿಸಯ್ಯ. ಕೂಡಲ ಸಂಗಮ ದೇವ ನಿಮ್ಮ ಮನೆಯ ಮಗನೆಂದೆನಿಸು. ಮತ್ತೆ ನಮ್ಮ ಅಷ್ಟೇ ಅಲ್ಲ, ಗುರುನಾಥ ಕೂಡಲ ಸಂಗಮ ದೇವ, ನಾವು ನೀವು ಎಲ್ಲರೂ ಅದೇವಲ್ಲ, ಆ ಕೂಡಲ ಸಂಗಮ ದೇವರ ಮನೆಯ ಮಗ. ದೇವರ ಮನೆಯಿದು ಈ ಜಗವೆಲ್ಲ, ಬಾಡಿಗೆದಾರರು ಜೀವಿಗಳೆಲ್ಲ, ದೇವರ ಮನೆಯಿದು ಈ ಜಗವೆಲ್ಲ. ನಾನೇ ಹುಟ್ಟಿಸಿದೆ, ನಾನೇ ಕಟ್ಟಿಸಿದೆ, ನಾನೇ ಹುಟ್ಟಿಸಿದೆ, ನಾನೇ ಕಟ್ಟಿಸಿದೆ ಎಂಬುದೆಲ್ಲ ಬಿಂಕದ ಸ್ವಲ್ಲು, ಎಂಬುದೆಲ್ಲ ಬಿಂಕದ ಸೊಲ್ಲು. ದೇವರ ಮನೆ
ಜಗವೆಲ್ಲ ಅಂತ ಹೇಳ್ತಾರೆ. ಜಗವೆಲ್ಲ ದೇವರ ಮನೆ. ನಾವು ನೀವೆಲ್ಲರೂ ಜಾತಿ, ಧರ್ಮ, ಮತ, ಭೇದ, ಗಂಡು ಹೆಣ್ಣು ತಾರತಮ್ಯ ಇವನ್ನೆಲ್ಲ ಮರೆತು ಸ್ವಲ್ಪ ದಿವಸ ಎಲ್ಲರ ಜೊತೆಗೆ ಗೌರವದಿಂದ ಪ್ರೀತಿಯಿಂದ ಹಾದು ಹೋಗುವಂತ ಒಂದು ದಾರಿ. ನಾವು ಬಹಳ ಇದನ್ನು ತಿಳ್ಕೊಂಡ್ಬಿಟ್ಟಿವಿ. ಬಹಳ ಎಲ್ಲಿದು ನಮಗ ಅನಿಸೈತಿ ಬಹಳ ಅಂತೇಳಿ ನಮ್ಮಂಗ ಕೋಟಿ 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 ಎಂದು ಹೋಗೈತಿ. ಅದೇ ರೀತಿ ಕೋಟಿ 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 ಈಗ ಐತಿ, ಮುಂದ ಕೋಟಿ ಗಟ್ಟಲೆ ಹೋಗಕ್ಕೆ ಎಷ್ಟು ತಲೆಮಾರು ಹೋಗಿತ್ತು, ಎಷ್ಟು ತಲೆಮಾರು ಇತ್ತು, ಮುಂದೆ ಎಷ್ಟು ತಲೆಮಾರು ಹೋಗ್ಬೇಕು ಇದನ್ನು ವಿಚಾರ ಮಾಡಕಂದ್ರೆ ಅದ್ಭುತವಾಗಿರ್ತಕ್ಕಂಥ ಗಹನವಾದ ವಿಚಾರ ಇದೆ. ಅದಕ್ಕೆ ಆ ಯಾವ ಗುರು ಗೋವಿಂದ ಭಟ್ಟರು ಮಹಾ ಜ್ಞಾನಿಗಳು